ಪದ್ಮಾ, ಮತ್ತೆ ಉಪ್ಪಿನಕಾಯಿ ಹಾಕೋವರೆಗೂ ಈ ಉಪ್ಪಿನಕಾಯಿ ಸಾಕಾಗತ್ತಾ? ಸಾಕಾಗತ್ತಮ್ಮ. ಅದ್ಕೆ ನಿಮ್ಮಿಬ್ಬರಿಗೂ ಒಂದ್ ಸಿಹಿ ಸುದ್ದಿ. ಮೊದ್ಲು ಅದೇನು ಅಂತ ಹೇಳು, ಶುಭನೋ ಅಲ್ವೋ ಅಂತ ನಾನ್ ಹೇಳ್ತೀನಿ. ಏನ ಶುಭ ವಾರ್ತೆ? ಇವತ್ ಸಂಜೆ ನಾವು ಈ ಅಡ್ಗೆ ಮನೆಗೆ ರಜಾ ಕೊಡ್ತಿದೀವಿ. ಏನು ಅಂದ್ರೆ ಸುಬ್ಬಯ್ಯ ಅವ್ರ ಹೋಟ್ಲಿಂದ ಆರ್ಡರ್ ಮಾಡ್ತಾ ಇದೀವಾ? ಅಯ್ಯೋ ಅದಲ್ಲ ಅದ್ಗೆ, ಇವತ್ತು ನಾವೆಲ್ಲರೂ ಹೊರಗಡೆ ಹೋಗ್ತಿದೀವಿ ಊಟಕ್ಕೆ. ನಿಜನಾ? ಅಣ್ಣ ಹೇಳದ್ನಾ? ಇಲ್ಲ, ನಮ್ ಬಂಗಾರದ ಹುಡ್ಗ ಇದಾನಲ್ವಾ ಸೀನು, ಅವನು ಹೇಳಿದ್ದು. ಸೀನು ಹೇಳದ್ನಾ? ಯಾಕೆ? ರಾಜಲಕ್ಷ್ಮಿ ಓದೋದಕ್ಕೆ ಭಾವನವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ನಾಳೆಯಿಂದ ರಾಜಲಕ್ಷ್ಮಿ ಕಾಲೇಜ್ಗೆ ಹೋಗ್ತಾಳೆ. ಹಾಗೆ ಈ ಸಂತೋಷದಲ್ಲಿ ಸೀನು ಎಲ್ರನ್ನೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದಾನೆ. ಓ, ಹೊರಗಡೆ ಏನದ್ ಗಲಾಟೆ? ಗಲಾಟೆ ಅಲ್ಲ ಅತ್ತೆ, ಮಕ್ಳಿಬ್ರು ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಆದ್ಯ ರಾಜಲಕ್ಷ್ಮಿ ಕಾಲೇಜ್ಗೆ ಹೋಗ್ಬೇಕಲ್ವಾ, ಕಾಲೇಜಿಗೆ ಸಂಬಂಧಿಸಿರೋ ಅಪ್ಲಿಕೇಶನ್ ಫಿಲ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಜಾನಕಿ ಅನ್ಕೊಂಡಿರೋದನ್ನೇ ಮಾಡ್ತಿದ್ದಾಳೆ ಅಂತ ಆಯ್ತು. ಏನಮ್ಮ ಅದು? ಜಾನಕಿ ನಿಮ್ಮ ಅಣ್ಣನ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡೆ. ರಾಜಲಕ್ಷ್ಮಿ ಜೊತೆಗೆ ಆದ್ಯನು ಕೂಡ ಓದಿಸ್ತೀನಿ ಅಂತ ಹೇಳ್ತಿದ್ಲು. ಹೌದು, ಆದ್ಯಗೆ ರಾಜಲಕ್ಷ್ಮಿಗಿಂತ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಲ್ವಾ. ಯಾವ ಕಾಲೇಜಲ್ಲಾದ್ರೂ ಸೀಟ್ ಸಿಕ್ಕೇ ಸಿಗುತ್ತೆ. ಆದ್ರೂ ಅಷ್ಟೊಂದು ಬುದ್ಧಿವಂತೆ ತಾನೇ ಅವಳು. ಅವ್ರ ಅಪ್ಪನೇ ಅವಳನ್ನ ಓದಿಸ್ಬೋದಲ್ವಾ? ನಮ್ಗೆ ಯಾಕೆ ಸುಮ್ನೆ ಈ ಖರ್ಚಲ್ಲ? ಏನೋ ಅತ್ತೆ, ಒಂದ್ ವೇಳೆ ಆದ್ಯ ಓದ್ಗೋಸ್ಕರ ಅವ್ರ ಅಪ್ಪನೇ ದುಡ್ಡು ಕಳ್ಸಿದಾರೇನೋ. ಯಾರಿಗ್ ಗೊತ್ತು? ಇಲ್ಲಿ ಬಿಟ್ಟು ಹೊರಟೋಗಿದ್ದಾನೆ, ಇಲ್ಲಿವರೆಗೂ ತಿರ್ಗೂ ನೋಡಿಲ್ಲ. ಅಷ್ಟಕ್ಕೂ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾನ? ಇಲ್ಲಿ ಅವನ್ ಮಗಳು ಇದ್ದಾಳೆ ಅನ್ನೋದು ನೆನ್ಪಿದ್ಯೋ ಇಲ್ವೋ? ಮಗಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಅವನೇ ಕರ್ಕೊಂಡು ಹೋಗಿ ಓದಿಸ್ಬೋದಲ್ವಾ? ಇಷ್ಟಕ್ಕೂ ಈ ಜವಾಬ್ದಾರಿ ಎಲ್ಲ ನಮ್ಗ್ಯಾಕೆ? ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ಏನತ್ಗೆ? ಏನಾದ್ರೂ ಬೇಕಾ? ಟೀನಾ ನಾನ್ ಮಾಡ್ತೀನಿ ಬಿಡಿ. ಅತಿಗೆ ಅಮ್ಮ, ಅತ್ತಿಗೆ ನಮ್ಮ ಮಾತನ್ನ ಕೇಳಿಸ್ಕೊಂಡ್ಲು ಅನ್ಸತ್ತೆ. ಏನ್ರಿ ಟೀ? ಜಾನಕಿ, ನಮ್ಮ ಮಾತು ಕೇಳಿ ನೀನು ಬೇಜಾರು ಮಾಡ್ಕೊಂಡ್ರು ನಾವು ಹೇಳಿದ್ದು ಅಕ್ಷರ ಸಹ ಸತ್ಯ. ಇಲ್ಲಿವರೆಗೂ ನೀನು ಅವಳಿಗೋಸ್ಕರ ಮಾಡಿರೋ ತ್ಯಾಗ ಸಾಕು. ಅವಳಿಂದಾಗಿ ನನ್ನ ಮಗನ ಹತ್ರ ಮಾತಾಡಿ 2 ತಿಂಗಳಾಗ್ತಾ ಬಂತು. ಇಷ್ಟಾದ್ರೂ ನಿಂಗೇನು ಅನ್ನಿಸ್ತಿಲ್ವಾ? ಏನಾಯ್ತಮ್ಮ? ಅದೇ ರಾಜು, ರಾಜಲಕ್ಷ್ಮಿ ಜೊತೆ ಆದ್ಯನೂ ಓದಕ್ ಕಳಿಸ್ತೀನಿ ಅಂತಿದ್ದಾಳೆ. ಅದು ಅಲ್ಲದೆ ಹೆಣ್ಮಕ್ಳನ್ನ ಓದಿಸೋದು ಸುಲಭನಾ? ಅವಳಿಗೆ ತಾಯಿ ಇಲ್ದೇ ಇರ್ಬೋದು, ಆದ್ರೆ ತಂದೆ ಇದ್ದಾನಲ್ಲ. ಅವತ್ತು ಬಿಟ್ಟು ಹೋದವನು ಇವತ್ವರೆಗೂ ಈ ಕಡೆ ತಲೆ ಹಾಕಿಲ್ಲ. ಇವಾಗ ಜಾನಕಿ ನೋಡಿದ್ರೆ ಆದ್ಯನೂ ಕೂಡ ಓದಿಸ್ತೀನಿ, ಅವಳಿಗೆ ಒಳ್ಳೇದಾಗ್ಲಿ ಅಂತಿದ್ದಾಳೆ. ಓದು ಅಂತಿದ್ದ ಹಾಗೆ ಇಲ್ಲೇ ನಿಲ್ಲತ್ತಾ? ಓದ್ ಮುಗ್ದಿದ ತಕ್ಷಣ ಮದ್ವೆ ಅದು ಇದು ಅಂತಾರೆ. ಇದನ್ನೆಲ್ಲ ಯಾರು ನೋಡ್ಕೋತಾರೋ? ಒಂದ್ ಹೆಣ್ಣಿನ ಜವಾಬ್ದಾರಿ ಅಂದ್ರೆ ಆಟನಾ? ಅದಕ್ಕೆ ಅಂಥದ್ದೆಲ್ಲ ಈ ಮನೇಲಿ ಬೇಡ ಅಂತಿದ್ದೀನಿ.
ಆದ್ಯ ನಮ್ಮ ಮನೇಲಿ ಇರೋದ್ರಿಂದ ನನಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ಓದು ಜವಾಬ್ದಾರಿ ಅಂತ ಹೇಳಿದ್ರೆ ಮಾತ್ರ ಸರಿ ಇರಲ್ಲ. ಮೊದಲೇ ನಮ್ಮ ಮನೆ ತುಂಬಿದ ಕುಟುಂಬ, ಅವ್ರ ಜವಾಬ್ದಾರಿನೇ ಬೇಕಾದಷ್ಟಿರುತ್ತೆ. ಹೀಗೆ ಯಾರ್ಯಾರಿಗೋ ದಾನ ಧರ್ಮ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಇದೇನೋ ಧರ್ಮಛತ್ರ ಅಲ್ಲ. ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಅವಳು ಓದಬೇಕು ಅಂತ ನಿಮ್ಮನ್ನ ಅನುಮತಿ ಕೇಳಿದ್ಲು ಅಷ್ಟೇ, ನಿಮ್ಮನ್ನ ಓದಿಸಿ ಅಂತಲ್ಲ. ನೀವು ದುಡ್ಡು ಕೊಟ್ಟು ಓದಿಸ್ತೀನಿ ಅಂದ್ರೆ ಆದ್ಯ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನೀವು ಅನುಮತಿ ಕೊಟ್ರೆ ಅವಳನ್ನು ಓದಿಸಬಹುದು ಅಂತ ನಾನು ನಿಮ್ಮನ್ನು ಕೇಳಿದೆ ಅಷ್ಟೇ. ಅಷ್ಟನ್ ಬಿಟ್ರೆ ನೀವು ಖರ್ಚು ಮಾಡಿ ಅವಳನ್ನು ಓದಿಸ್ಬೇಕು ಅಂತಲ್ಲ. ಅವಳಪ್ಪನ ಹತ್ರ ಕೇಳಿದ್ರೆ ಅವಳಿಗೆ ಬೇಕಾಗಿರೋ ದುಡ್ಡನ್ನ ಅವರು ಕಳಿಸ್ಕೊಡ್ತಾರೆ. ನೀವು ಹಣದ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅತ್ತೆ. ಇವರೆಲ್ರಿಗೂ ನಾನು ಹೇಗೆ ಕಾಣಿಸ್ತಾ ಇದ್ದೀನಮ್ಮ? ಅವಳಿಂದ ರಾಜಲಕ್ಷ್ಮಿ ಕೂಡ ಬದಲಾಗ್ತಾಳೆ ಅನ್ನೋ ಭಯ ಇದ್ರೂ ಸಹ ಅವಳು ಕೂಡ ಒಂದು ಹೆಣ್ಣೆ ಅಲ್ವಾ ಅಂತ ಯೋಚನೆ ಮಾಡಿ ಅವಳನ್ನ ಅವಳ ಜೊತೆ ಇರೋದಕ್ಕೆ ಬಿಟ್ಟೆ. ಇಷ್ಟನ್ನು ಮಾಡಿರೋ ನನಗೆ ಅವಳನ್ನು ಓದ್ಸಕ್ಕಾಗಲ್ವೇನಮ್ಮ? ಊರಲ್ಲಿ ಯಾರಿಗೆ ಯಾವ ಕಷ್ಟ ಬಂದರೂ ಮುಂದೆ ನಿಂತು ಸಹಾಯ ಮಾಡ್ತೀನಿ. ಓದ್ಸಕ್ಕಾಗ್ದಿರೋ ಬಡವ್ರಿಗೆ, ಮುಖ್ಯವಾಗಿ ಹೆಣ್ಮಕ್ಳಿಗೆ ನಾನೇ ಓದಿಸ್ತಾ ಇದ್ದೀನಿ. ಅಂಥದ್ರಲ್ಲಿ ಈ ಮನೆ ವ್ಯಕ್ತಿಗೋಸ್ಕರ ಒಂದು ಹೆಣ್ಣು ಮಗುನ ಓದ್ಸಕ್ಕಾಗಲ್ವಾ? ನಾನು ಸಂಪ್ರದಾಯಗಳನ್ನ ಗೌರವಿಸೋನೇ ಹೊರತು ಓದನ್ನ ದ್ವೇಷಿಸೋನಂಥವನಲ್ಲ ಅಮ್ಮ. ಅದು ಹಾಗಲ್ಲ ಕಣೋ. ಅಮ್ಮ, ಖರ್ಚಿನ ಬಗ್ಗೆ ಪ್ರಸ್ತಾವನೆ ತಗೊಂಡಿನ್ ಯಾವತ್ತೂ ಬರಬೇಡ. ರಾಜಲಕ್ಷ್ಮಿ ಜೊತೆ ಗೌಳುನು ಓದು ಮುಂದುವರಿಸಲಿ ಬಿಡು. ಅವಳ ಫೀಸನ್ನ ನಾನೇ ಕಟ್ತಾ ಇದ್ದೀನಿ ಅಂತ ನಿನ್ ಸೊಸೆಗೆ ಹೇಳು. ಯಾರೂ ಕೂಡ ಯಾರ ಹತ್ರನೂ ಕೇಳೋ ಅಗತ್ಯ ಇಲ್ಲ. ನನ್ನ ಗಂಡನ ಮನಸ್ಸು ಬಂಗಾರ ಅತ್ತೆ. ಹೌದೌದು, ನಿನ್ ಗಂಡನ ಮನಸ್ಸು ಬಂಗಾರ ಆಗಿರೋದಕ್ಕೆ ನಿನ್ಗಿಷ್ಟ ಬಂದಂಗೆ ನಡ್ಕೋತಿರೋದು. ಏನತ್ತೆ, ತಿಂಡಿ ಮಾಡಕ್ಕೂ ಬರ್ಲಿಲ್ಲ, ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀರಾ? ಮೊಮ್ಮಗಳ ನಿಶ್ಚಿತಾರ್ಥ ನೋಡಿ ಹೊಟ್ಟೆ ತುಂಬೋಗಿರ್ಬೇಕು ನಮ್ಮಮ್ಮನ್ಗೆ, ಅದಕ್ಕೆ ಬರ್ಲಿಲ್ಲ. ಅದಲ್ವೇ ನನ್ನ ನೋವೆಲ್ಲ. ಆ ಆದ್ಯ ಇದ್ದಾಳಲ್ಲ, ಮೊದಲೇ ಈ ಮನೆಗೆ ಬಂದು ಜಾಂಡ ಊರಿದಾಳೆ. ಇನ್ನು ಹೋಗ್ತಾ ಹೋಗ್ತಾ ರಾಜಾರಾಮ್ ಜಾನಕಿ ಮನ್ಸಲ್ಲಿ ಗೂಡ್ ಕಟ್ಕೊಳ್ಳೋ ಹಾಗಿದ್ದಾಳೆ. ಎಷ್ಟು ಬೆಳೆದಿದ್ದಾಳೆ ಅತ್ತೆ. ನಾನು ಈ ಮನೆಗೆ ಬಂದು 15 ವರ್ಷ ಆದ್ರೂ ಭಾವನವ್ರ ಮಾತಿಗೆ ಎದುರು ಮಾತಾಡ್ದವ್ರನ್ನ ನೋಡೇ ಇಲ್ಲ. ಆದ್ರೆ ಆದ್ಯ ಬಂದಾಗಿಂದ ನೋಡ್ತಿದ್ದೀನಿ, ಅಕ್ಕನ್ ಮಾತಾಗ್ಲಿ ಭಾವನವ್ರ ಮಾತಾಗ್ಲಿ ಯಾವತ್ತಾದ್ರೂ ಕೇಳಿದಳ? ಕೊನೆಗೆ ಅವರೇ ತನ್ನ ಮಾತು ಕೇಳೋ ಹಂಗ್ ಮಾಡ್ಕೊಂಡ್ಲು. ಇವಾಗೇನೋ ಸ್ವಂತ ಮಗಳ ಹಾಗೆ ನೋಡ್ಕೋತಿದ್ದಾರೆ. ಇದನ್ನೇ ಬೆಳವಣಿಗೆ ಅಂತಾರೇನೋ. ರಾಜಾರಾಮ್ಗೆ ಎಷ್ಟು ಹೇಳಿದ್ರೂ ಅರ್ಥ ಆಗ್ತಿಲ್ಲ. ಒಳ್ಳೇದು ಮಾಡೋದು ಬಿಟ್ರೆ ಎದುರುಗಡೆ ಇರೋರಿಗೆ ಇಲ್ಲ ಅಂತ ಹೇಳಕ್ ಬರಲ್ಲ ಅವನಿಗೆ. ಹೀಗೆ ಎಷ್ಟು ದಿನ ಮಾಡ್ತಾನೋ ಏನೋ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆ ಜಾನಕಿ. ಹೋಗ್ಲಿ ಬಿಡು, ತಾಯಿ ಇಲ್ದಿರೋ ಹುಡುಗಿ ಅಂದ್ಕೊಂಡ್ರೆ ಅವಳು ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಿದ್ದಾಳೆ. ಅವಳಿಂದ ನಮ್ಗೆ ನೆಮ್ಮದಿನೇ ಇಲ್ಲ, ಜೊತೆಲಿ ಅನಾವಶ್ಯಕವಾದ ಖರ್ಚು ಬೇರೆ. ಈಗ ಏನ್ ಅನ್ಕೊಂಡ್ರೆ ಏನ್ ಪ್ರಯೋಜನ ನಮ್ಮ?
ಬಂದ್ ಹೊಸ್ತ್ರಲ್ಲಿ 2 ದಿನ ಇದ್ದು ಹೊರಟೋಗ್ತಾಳೆ ಅನ್ಕೊಂಡ್ವಿ, ಆದ್ರೆ ಇಲ್ಲೇ ಇರೋ ಹಾಗಿದ್ದಾಳೆ. ರಾಜಲಕ್ಷ್ಮಿ ಥರನೇ ಆದ್ಯನ್ನು ಕೂಡ ಹೆತ್ತು ಮಗಳ ಥರ ನೋಡ್ಕೋತಾ ಇದಾರೆ ಇವರು. ಇನ್ನು ನಾಳೆನೋ ನಾಡಿದ್ದೋ ಅವರೇ ಜೊತೆಗಿದ್ದು ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡಿಸ್ತಾರೆ ಅಂದ್ರೂ ಆಶ್ಚರ್ಯ ಏನೂ ಇಲ್ಲ. ಅಯ್ಯೋ, ಹಾಗೇನಾದ್ರೂ ಆದ್ರೆ ಅವಳಿಗೂ ಆಸ್ತಿ ಕೊಡ್ಬೇಕಲ್ವಾ? ರಾಜುಗ್ ಹೇಳಕ್ಕಾಗಲ್ಲ, ಬರೆದ್ರೂ ಬರ್ಕೊಡ್ಬೋದು. ಯಾರನ್ನ ಏನಂದ್ರು ಏನ್ ಲಾಭ? ಹೇಗಾದ್ರೂ ಮಾಡಿ ಅವನನ್ನ ತಡಿಬೇಕು. ಭಾವನವ್ರನ್ನ ತಡಿಯೋದು ಅನ್ನೋದು ಆಗ್ದಿರೋ ಕೆಲ್ಸ ಅತ್ತೆ. ಒಂದು ಸಲ ಮಾತ್ ಕೊಟ್ರು ಅಂದ್ರೆ ಅಷ್ಟೇ. ನಾನು ಕೂಡ ನಮ್ಮ ಯಜಮಾನ್ರಿಗೆ ಹೇಳಿ ನೋಡ್ತೀನಿ, ಅವ್ರ ಮಾತಾದ್ರೂ ಕೇಳ್ತಾರೇನೋ ನೋಡೋಣ. ಮೊದ್ಲು ಆ ಕೆಲಸ ಮಾಡೆ, ಆ ಕೆಲಸ ಮಾಡಿ ಪುಣ್ಯ ಕಟ್ಕೋ. ಸರಿ ಅತ್ತೆ, ನನ್ ಕಡೆ ಪ್ರಯತ್ನ ನಾನು ಮಾಡ್ತೀನಿ. ಜಾನಕಿ ಅವರೇ, ಅಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾ. ಜಾನಕಿ ಅಕ್ಕ, ಬೀಗ್ರು ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಪ್ರಮೀಳಾ ಅವರೇ? ಚೆನ್ನಾಗಿದ್ದೀನಿ ಜಾನಕಿ ಅವರೇ, ನೀವು ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಕುಡಿಯಕ್ಕೆ ನೀರ್ ತರ್ತೀನಿ ರೀ. ಪಾರ್ವತಿ, ಕುಡಿಯಕ್ ನೀರ್ ತಂದ್ರೆ ಸಾಕಾ? ಅವ್ರೇನಾದ್ರೂ ಹೊರಗ್ನವ್ರಾ? ಈ ಮನೆಗಾಗೋ ಬೀಗ್ರು. ಮಜ್ಜಿಗೆ ತಗೊಂಡ್ ಬಾ. ಹಾ ಮಜ್ಜಿಗೆ ತರ್ತೀನಿ. ಪರವಾಗಿಲ್ಲ, ಇವಾಗ ಏನು ಬೇಡ. ಅರೆ, ಬೀಗ್ರು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದಾರೆ. ಒಂದ್ಸಲ ನನ್ ಸೊಸೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರಾಜಿ, ರಾಜಿ, ಇವ್ರೇನ್ ಇವಾಗ ಬಂದಿದ್ದಾರೆ? ಮತ್ತೆ ಮದ್ವೆ ಬಗ್ಗೆ ಏನಾದ್ರೂ ಕೇಳಕ್ ಬಂದಿರ್ಬೇಕು. ರಾಜಲಕ್ಷ್ಮಿ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಆಂಟಿ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಅಣ್ಣ. ನೀವೊಬ್ರೇ ಬಂದಿದ್ದೀರಾ? ನಿಮ್ ಯಜಮಾನ್ರು ಬರ್ಲಿಲ್ವಾ? ಇಲ್ಲ ಅಮ್ಮ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾನು ಒಬ್ಳೆ ಬಂದಿದ್ದೀನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ. ಇವ್ರೇನ್ ಮತ್ತೆ ಮಾತಾಡ್ತೀನಿ ಅಂತಿದ್ದಾರೆ? ನಿಶ್ಚಿತಾರ್ಥ ಆಗೋಗಿದೆ ಅಲ್ವಾ? ಕಾಲೇಜಿಗೆ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ಬಂದಿದ್ದಾರಾ? ನೀನ್ ಸುಮ್ಮನಿರು ಆದ್ಯಾ, ನನ್ಗೀಗ್ಲೇ ಭಯ ಆಗ್ತಿದೆ. ನೀನಿನ್ನೂ ಹೆದರ್ಸ್ಬೇಡ. ಹೇಳಿಮ್ಮ, ಏನ ವಿಷಯ? ಅದೇನು ಅಂದ್ರೆ, ಇವಳು ಓದೋದಕ್ಕೆ ನಾವು ಒಪ್ಕೊಂಡಿದ್ವಲ್ಲ, ಅವನ್ ಸಂತೋಷಕ್ಕೋಸ್ಕರ, ನಿಮ್ ಜೊತೆ ಸಂಬಂಧ ಬೆಳೆಸೋಕ್ಕೋಸ್ಕರ ನಾವು ಒಪ್ಕೊಂಡ್ವಿ. ಆದ್ರೆ ನಮ್ದೊಂದು ಚಿಕ್ಕ ಷರತ್ತು. ಅದೇನು ಅಂದ್ರೆ, ರಾಜಲಕ್ಷ್ಮಿ ಒಬ್ಳೆ ಕಾಲೇಜ್ಗೆ ಹೋಗ್ಬಾರ್ದು, ಯಾರಾದ್ರೂ ಒಬ್ರು ದೊಡ್ಡವರು ಅವಳ ಜೊತೆಲಿ ಹೋಗ್ಬೇಕು. ಈ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ಅಲ್ವಣ್ಣ? ಇನ್ನೊಂದು ವಿಷಯ, ಇವಳು ಕಾಲೇಜ್ಗೆ ಹೋಗಿ ನೇರವಾಗಿ ಮನೆಗೆ ಬರಬೇಕು. ದಾರಿಲಿ ಫ್ರೆಂಡ್ಸ್ ಜೊತೆ ಮಾತಾಡೋದನ್ನೆಲ್ಲ ಮಾಡಬಾರ್ದು. ಮುಖ್ಯವಾಗಿ ಗಂಡು ಮಕ್ಕಳ ಜೊತೆ ಮಾತೇ ಆಡಬಾರ್ದು. ಮನೇಲಿ ಫಂಕ್ಷನ್ ಇದ್ದಾಗ ಮಾತ್ರನೇ ಟಿಪ್ ಟಾಪ್ ಆಗಿ ರೆಡಿ ಆಗಬೇಕು. ಕಾಲೇಜ್ಗೆ ಹೋಗುವಾಗ ಹಾಗೆಲ್ಲ ರೆಡಿ ಆಗಬಾರ್ದು. ಕಾಲೇಜಲ್ಲಿ ಹೋಮ್ ಸೈನ್ಸ್ ಸಬ್ಜೆಕ್ಟ್ ಮಾತ್ರ ತಗೋಬೇಕು. ಹಾ, ಯಾಕೆಂದ್ರೆ ಅದರಲ್ಲಿ ಬರೀ ಹೆಣ್ಮಕ್ಳು ಮಾತ್ರ ಇರ್ತಾರೆ.
ನಂಗೆ ಹೋಮ್ ಸೈನ್ಸ್ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ, ಹಿಸ್ಟ್ರಿನೇ ತಗೋತೀನಿ. ಹೋಮ್ ಸೈನ್ಸಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಿನಗಿಷ್ಟ ಆಗಿರೋ ಸಬ್ಜೆಕ್ಟೇ ತಗೋ. ನೀನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರು. ಅವರೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಿದಾರಲ್ಲ, ನೀನು ಸುಮ್ಮನೆ ಕೇಳ್ತಿರೋ, ಹೇಳ್ತೀನಿ. ಅಂದಹಾಗೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಇವತ್ತಿನಿಂದ ರಾಜಲಕ್ಷ್ಮಿ ಕೆಂಪು ಬಣ್ಣದ ಬಟ್ಟೆ ಹಾಕೋಬಾರ್ದು. ಯಾಕೆಂದ್ರೆ ನಮ್ಮ ಮನೆಗೆ ಮೊದಲನೇ ಸಲ ಕಾಲಿಡ್ತಾ ಇರೋ ನನ್ನ ಸೊಸೆ ಕೆಂಪು ಸೀರೆ ಉಟ್ಕೊಂಡು ಬರಬೇಕು ಅನ್ನೋದು ನನ್ನ ಆಸೆ. ಇದೇನು ಶಿವರಾಜು, ನಮ್ಮನೆಗಿಂತ ಜಾಸ್ತಿ ಕಂಡೀಷನ್ಸ್ ಇರೋ ಹಾಗಿದೆ. ಆ ತರದ ಕಂಡೀಷನ್ಸ್ ನಮ್ಮನೇಲೂ ಇದೆ ಅಲ್ವಾ? ಅವ್ರು ಹೇಳ್ದೇ ಇದ್ರು ರಾಜಲಕ್ಷ್ಮಿ ಇದನ್ನೆಲ್ಲ ಪಾಲಿಸ್ತಾಳೆ. ಕರೆಕ್ಟ್ ಕರೆಕ್ಟ್. ನಿಜವಾಗ್ಲೂ ನೀವು ತುಂಬಾ ಒಳ್ಳೆಯವರು. ಮದ್ವೆ ಆಗಕ್ ಮುಂಚೆನೆ ನನ್ನ ಮೊಮ್ಮಗಳ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇಟ್ಟಿದ್ದೀರಾ. ನಾನಂತೂ ಇನ್ನೂ ಚಿಕ್ಕ ಚಿಕ್ಕ ಬಟ್ಟೆ ಹಾಕೋ ಅಂತ ಹೇಳ್ತೀರೇನೋ ಅಂತ ಭಯ ಪಟ್ಟಿದ್ದೆ. ಏನಾದ್ಯಾ, ಅವ್ರು ಏನು ಹೇಳಿದ್ರು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಊಟ ಮಾಡಬೇಡ ಅನ್ನೋದನ್ ಬಿಟ್ರೆ ಇನ್ನೆಲ್ಲ ಹೇಳಿದ್ರು. ಈ ವಿಷಯ ಹೇಳ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲಿ ನೋಡಿ ಅಣ್ಣ, ಇದ್ರಲ್ಲಿ ತಪ್ಪೇನಾದ್ರೂ ಇದ್ರೆ ನನ್ನ ಕ್ಷಮಿಸ್ಬಿಡಿ. ನನ್ನನ್ನ ಹಳೆ ಕಾಲದ ಹೆಂಗಸು ಅನ್ಕೋಬೇಡಿ. ನನ್ನ ಸೊಸೆ ಹೀಗಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ತಪ್ಪೇನೂ ಇಲ್ಲ ಬಿಡಿ. ನಿಮಗೆ ಮಗ ಇದ್ರು ನೀವು ಹೆಣ್ಣು ಮಗಳ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ತೀರಾ. ನೀವೇನು ಭಯ ಪಡಬೇಡಿ. ರಾಜಲಕ್ಷ್ಮಿನ ಕಾಲೇಜಿಗೆ ಕರ್ಕೊಂಡು ಹೋಗೋದಕ್ಕೆ ನನ್ನ ತಮ್ಮ ಇದ್ದಾನೆ, ನಮ್ಮ ಭಾವನೂ ಇದ್ದಾರೆ. ಅವರು ಹುಷಾರಾಗಿ ಕರ್ಕೊಂಡು ಹೋಗಿ ಬರ್ತಾರೆ. ಅವ್ರ ಕೈಲಾಗ್ಲಿಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನಮ್ಮ ಮಗಳ ಬಗ್ಗೆ ನಿಮಗೆ ಯಾವುದೇ ಭಯ ಬೇಡ. ಇನ್ನು ಹುಡುಗರ ವಿಷಯಕ್ಕೆ ಬಂದ್ರೆ ಅವರು ಮಾತಾಡಿದ್ರು ಇವಳು ಮಾತಾಡಲ್ಲ. ನಿಮ್ ಈ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಣ್ಣ. ರಾಜಲಕ್ಷ್ಮಿ, ಇನ್ನು ನೋಡ್ತಾ ನಿಂತಿದ್ಯಲ್ಲೇ, ಹೋಗಿ ನಿಮ್ಮತ್ತೆ ಕಾಫಿ ತಗೊಂಬಾ. ಸರಿ ಅಜ್ಜಿ. ಬೇಡಮ್ಮ, ಬಿಸ್ಲಲ್ಲಿ ಬಂದಿದ್ದೀನಿ, ಸ್ವಲ್ಪ ಮಜ್ಜಿಗೆ ಇದ್ರೆ ತಗೊಂಡ್ ಬಾ. ಸರಿ ಆಂಟಿ. ತುಂಬಾ ಚೆನ್ನಾಗಿತ್ತಮ್ಮ, ನಿನ್ ಕೈಯಿಂದ ಕೊಟ್ಟಿಯಲ್ಲ. ಬರ್ತೀನಮ್ಮ. ಸರಿ ಅಣ್ಣ, ಹೇಳ್ಬೇಕಾಗಿದ್ದನ್ನೆಲ್ಲ ಹೇಳಿದ್ದೀನಿ, ನಾನಿನ್ನು ಹೊರಡ್ತೀನಿ. ಹೋಗಿ ಬನ್ನಿಮ್ಮ. ನೀವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡ್ಕೋಬೇಡಿ. ಸದ್ಯದಲ್ಲೇ ಒಳ್ಳೆ ಮುಹೂರ್ತ ನೋಡಿ ಹೇಳಿ ಕಳಿಸ್ತೀವಿ. ಹೋಗಿ ಬರ್ತೀನಮ್ಮ. ಸರಿ ಆಂಟಿ. ಹೋಗಿ ಬರ್ತೀನಿ. ಹೋಗಿ ಬನ್ನಿ. ಬರ್ತೀನಿ. ಹೋಗಿ ಬರ್ತೀನಣ್ಣ. ನೈಟಿಗೆ ಡಿನ್ನರ್ ಪ್ಲಾನ್ ಮಾಡಿ, ಸಾಧ್ಯ ಆದ್ರೆ ಲಾಂಗ್ ಡ್ರೈವ್ ಹೋಗೋಣ. ಮಾವ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋಯ್ತಲ್ವಾ? ರಾಜಲಕ್ಷ್ಮಿ ಪಾಸ್ ಆಗಿರೋ ಖುಷಿ ವಿಚಾರಕ್ಕೆ, ಹಾಗೆ ನಿಶ್ಚಿತಾರ್ಥ ಕೂಡ ಆಯ್ತಲ್ಲ, ಅದಕ್ಕೆ ಎಲ್ರಿಗೂ ನಾನು ಪಾರ್ಟಿ ಕೊಡೋಣ ಅಂತಿದ್ದೀನಿ. ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಕರ್ಕೊಂಡು ಯಾವ್ದಾದ್ರು ರೆಸ್ಟೋರೆಂಟ್ ಹೋದ್ರೆ ಚೆನ್ನಾಗಿರುತ್ತಲ್ವಾ ಮಾವ? ಅದ್ರ ಜೊತೆಗೆ ಖರ್ಚು ಜಾಸ್ತಿ ಆಗತ್ತೆ ಕಣೋ. ನಿನ್ಗೇನ್ ಬೇಕು ಅಂತ ಹೇಳು, ಮನೇಲೆ ಮಾಡಿ ಬಡಿಸ್ತೀನಿ.